ಯು ಆರ್ ವಾಟ್ ಯು ಆರ್ ಬಿಕಾಸ್ ಆಫ್ ಯುವರ್ ಥಾಟ್ಸ್. ನಿಮ್ಮ ಒಂದು ಆಲೋಚನೆಗಳ ಮೇಲೇ ನಿಮ್ಮ ವ್ಯಕ್ತಿತ್ವ ಅನ್ನೋದು ಆಧಾರವಾಗಿರುತ್ತದೆ. ನಿಮ್ಮ ಆಲೋಚನೆಗಳ ಮೇಲೇ ನಿಮ್ಮ ಜೀವನ ಅನ್ನೋದು ಆಧಾರವಾಗಿ ಇರುತ್ತೆ. ನಿಮ್ಮ ಆಲೋಚನೆಗಳು ಯಾವ ರೀತಿಯಾಗಿದ್ದರೆ ನಿಮ್ಮ ಜೀವನವೂ ಕೂಡ ಅದೇ ರೀತಿ ಮಾರ್ಗದಲ್ಲಿ ನಡೀತಿರುತ್ತೆ. ನಾವು ಉಪಯೋಗಿಸುತ್ತಿರುವ ಪ್ರತಿ ವಸ್ತುವು ಕೂಡ ಮನುಷ್ಯನ ಆಲೋಚನೆಯಿಂದ ಸೃಷ್ಟಿಸಿದ್ದು. ಹಾಗಿದ್ದಾಗ ಒಂದು ಆಲೋಚನೆಯೇ ಇಷ್ಟೆಲ್ಲ ಸೃಷ್ಟಿಸುತ್ತಿರಬೇಕಾದರೆ ಅದೇ ಆಲೋಚನೆಯಿಂದ ನಿಮ್ಮ ಜೀವನವನ್ನು ಏಕೆ ಸೃಷ್ಟಿಸಿಕೊಳ್ಳಬಾರದು? ನಿಮ್ಮ ಜೀವನವನ್ನು ನಿಮ್ಮ ಆಲೋಚನೆಗಳಿಂದ ಹೇಗೆ ಸೃಷ್ಟಿಸಿಕೊಳ್ಳಬೇಕು ಅಂದುಕೊಂಡಿದ್ದನ್ನು ನಿಮ್ಮ ಆಲೋಚನೆಯಿಂದ ಹೇಗೆ ಸಾಧಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳುವ ಮೊದಲು ನಿಮ್ಮ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಹೇಗೆ ನಿಜವಾಗ್ತವೆ ಅಂತ, ನಿಮ್ಮ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರಬಹುದೆಂದು ಇವಾಗ ತಿಳಿದುಕೊಳ್ಳೋಣ. ನಿಮ್ಮಲ್ಲಿ ಬದಲಾವಣೆ ಅನ್ನೋದು ಎಲ್ಲಿಂದ ಮೊದಲಾಗುತ್ತೆ ಅಂದರೆ ನಿಮ್ಮಲ್ಲಿರುವ ಆಲೋಚನೆಯಿಂದನೇ ಬದಲಾವಣೆ ಅನ್ನೋದು ಆರಂಭವಾಗುತ್ತದೆ. ನಿಮ್ಮಲ್ಲಿ ಬರುವ ಆಲೋಚನೆಗಳು ಎಷ್ಟು ಸ್ಪಷ್ಟವಾಗಿ ಇರುತ್ತವೆಯೋ ನಿಮ್ಮ ಜೀವನವೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಇರುತ್ತದೆ. ಇಲ್ಲಿ ಸೈನ್ಸ್ ಪರವಾಗಿ ಸಬ್ಕಾನ್ಸಿಯಸ್ ಮೈಂಡ್ ಅಂದರು ಅಥವಾ ಆಧ್ಯಾತ್ಮಿಕವಾಗಿ ಯದ್ಭಾವಂ ತದ್ಭವತಿ ಅಂದರು. ಇಲ್ಲಿ ಕೆಲಸ ನಡೆಯೋದಕ್ಕೆ ಮೂಲ ಕಾರಣ ಮಾತ್ರ ನಿಮ್ಮ ಆಲೋಚನೆಗಳು. ಸೈಂಟಿಫಿಕ್ ಆಗಿ ಹೇಳಬೇಕಂದ್ರೆ ನಿಮ್ಮಲ್ಲಿ ಬರುವ ಕೆಲವು ಆಲೋಚನೆಗಳನ್ನು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ರಿಸೀವ್ ಮಾಡಿಕೊಂಡು ನಿಮ್ಮ ಆಲೋಚನೆಗಳನ್ನು ನಿಜವಾಗಿ ಬದಲಾಯಿಸುವ ಮಾರ್ಗದ ಕಡೆಗೆ ಹೋಗುವ ಹಾಗೆ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಹೀಗೆ ಪ್ರೇರೇಪಿಸುವುದರಿಂದ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮಾತುಗಳು, ನಿಮ್ಮ ಪ್ರವರ್ತನೆ, ನೀವು ಮಾಡುವ ಪ್ರತಿ ಕೆಲಸವನ್ನು ಕೂಡ ನಿಮಗೆ ಅನುಕೂಲವಾಗಿ ಬದಲಾಯಿಸಿಕೊಳ್ಳುವ ವಿಧಾನವಾಗಿ ಬದಲಾವಣೆ ಅನ್ನೋದು ಆಗುತ್ತಾ ನೀವು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಕಳಿಸಿರುವ ಆಲೋಚನೆಯನ್ನು ನಿಜ ಮಾಡೋದನ್ನೋದು ನಡೆಯುತ್ತದೆ. ಅದೇ ವಿಧಾನವಾಗಿ ಯದ್ಭಾವಂ ತದ್ಭವತಿ ಅನ್ನೋ ವಿಷಯದ ಬಗ್ಗೆ ಬಂದರೆ ನೀವು ಯಾವ ಭಾವನೆಯಿಂದ ಇರ್ತೀರೋ ಅದೇ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಅಂದರೆ ಇಲ್ಲಿ ನಿಮ್ಮ ಭಾವನೆಗಳಿಂದ ಕೂಡಿದ ಆಲೋಚನೆಗಳನ್ನು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ವಿಶ್ವದಲ್ಲಿ ಬಿಡುಗಡೆ ಮಾಡೋದನ್ನೋದು ನಡೆಯುತ್ತದೆ. ಹೀಗೆ ಬಿಡುಗಡೆ ಮಾಡಿದ ಆಲೋಚನೆಯನ್ನು ವಿಶ್ವವು ತೆಗೆದುಕೊಂಡು ನಿಮ್ಮ ಆಲೋಚನೆಗಳನ್ನು ನಿಜ ಮಾಡೋದಕ್ಕೆ ವಿಶ್ವವು ಪ್ರತಿಕ್ಷಣ ನಿಮ್ಮ ಆಲೋಚನೆಗಳನ್ನು ನಿಜ ಮಾಡೋ ವಿಧಾನವಾಗಿ ನಿಮ್ಮ ಸುತ್ತ ಇರುವ ವಾತಾವರಣವನ್ನು ನಿಮಗೆ ಅನುಕೂಲವಾಗಿ ಇರುವ ಹಾಗೆ ತಯಾರಿಸುತ್ತಾ ನಿಮಗೆ ತುಂಬ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಯಾಕೆ ಹೀಗೆ ಆಗುತ್ತದೆ ಅಂದರೆ ಈ ವಿಶ್ವದಲ್ಲಿ ಏನನ್ನು ನಾವು ಬಿಡುತ್ತೇವೆಯೋ ಅದು ತಿರುಗಿ ಮತ್ತೆ ನಿಮಗೆ ಕೊಡೋದ್ರಿಂದ ಈ ರೀತಿ ಆಗುತ್ತದೆ. ಯಾಕಂದರೆ ನೀನು ಕೊಟ್ಟಿದ್ದು ಏನೇ ಆದರೂ ಸರಿ, ಅದನ್ನು ಸ್ವೀಕರಿಸುವ ಸ್ವಭಾವ ಈ ವಿಶ್ವಕ್ಕೆ ಇಲ್ಲದಿರೋದ್ರಿಂದ ನೀನು ಕೊಟ್ಟ ಭಾವನೆಯನ್ನಾದರೂ ಅಥವಾ ಆಲೋಚನೆಯನ್ನಾದರೂ ಈ ವಿಶ್ವವು ತಿರುಗಿ ನಿನಗೆ ಕೊಟ್ಟು ಬಿಡುತ್ತೆ. ಯಾಕಂದರೆ ಅದೇ ಈ ವಿಶ್ವದ ಬೇಸಿಕ್ ತತ್ವ ಅಥವಾ ಸಿದ್ಧಾಂತ ಆಗಿದ್ರಿಂದ. ಆದ್ದರಿಂದ ನೀನು ಬಿಡುಗಡೆ ಮಾಡಿದ ಆಲೋಚನೆಯನ್ನು ನಿಜ ಮಾಡಿ ನಿನ್ನ ಜೀವನದಲ್ಲಿ ತರುತ್ತದೆ. ಇಲ್ಲಿಯವರೆಗೂ ನಿಮ್ಮ ಆಲೋಚನೆಗಳು ಹೇಗೆ ನಿಜ ಆಗ್ತವೆ ಅನ್ನೋ ವಿಷಯದ ಬಗ್ಗೆ ತಿಳಿದುಕೊಂಡ್ರೆ ಇವಾಗ ನಿಮ್ಮ ಆಲೋಚನೆಗಳು ಯಾವ ವಿಧಾನವಾಗಿದ್ದರೆ ನಿಜ ಮಾಡ್ಕೊಳ್ಬಹುದು ಅಂತ ಇವಾಗ ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಆಲೋಚನೆಗಳನ್ನು ಹೇಗೆ ಈ ವಿಶ್ವದಲ್ಲಿ ಹಾಗೂ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಕಳಿಸುವುದು ಅಂತ ಇವಾಗ ತಿಳಿದುಕೊಳ್ಳೋಣ. ನೀವು ದಿನಪೂರ್ತಿ ಹೇಗಿದ್ರು, ಯಾವ ರೀತಿ ಆಲೋಚನೆ ಮಾಡಿದರೂ ಸರಿ, ಆದರೆ ನೀವು ಮಲಗೋ 10 ನಿಮಿಷಗಳ ಮೊದಲು ಮಾತ್ರ ನಿಮ್ಮ ಆಲೋಚನೆಗಳು ತುಂಬ ಪಾಸಿಟಿವ್ ಆಗಿ ಇರುವ ವಿಧಾನವಾಗಿ ನೋಡ್ಕೊಳ್ಳಿ. ನೀವು ನಿಮ್ಮ ಮೈಂಡ್ನ ಪಾಸಿಟಿವ್ ಆಗಿ ಬದಲಾಯಿಸಿಕೊಂಡು ನೀವು ಏನನ್ನು ನಿಮ್ಮ ಜೀವನದಲ್ಲಿ ಬೇಕು ಅಂತ ಅಂದುಕೊಳ್ತಿದ್ದೀರೋ ಅದನ್ನು ಪೂರ್ತಿಯಾಗಿ ಪಡೆದಿರುವ ಹಾಗೆ ನಿಮ್ಮ ಆನಂದದ ಭಾವನೆಯಿಂದ ತುಂಬಿದ ಆಲೋಚನೆಗಳನ್ನು ಬಿಡುಗಡೆ ಮಾಡಬೇಕು. ನಿಮ್ಮ ಮೈಂಡ್ಗೆ ನೀವು ಕೇವಲ ಪಾಸಿಟಿವ್ ಆಗಿ ಕಳಿಸುವ ಆಲೋಚನೆಗಳು ಮಾತ್ರವೇ ಸೇರುವ ರೀತಿ ನೋಡಿಕೊಳ್ಳಬೇಕು. ನೀವು ಕೇವಲ ನಿಮ್ಮ ಆಲೋಚನೆಗಳನ್ನು ಮಾತ್ರ ಬಿಡುಗಡೆ ಮಾಡದೆ ನಿಮ್ಮ ಆನಂದದ ಭಾವನೆಯಿಂದ ತುಂಬಿದ ಆಲೋಚನೆಗಳನ್ನು ಬಿಡುಗಡೆ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ನಿಮ್ಮ ಭಾವನೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದಕ್ಕಾಗಿ ಆನಂದದ ಭಾವನೆಯಿಂದ ಕೂಡಿದ ಆಲೋಚನೆಯನ್ನು ಬಿಡುಗಡೆ ಮಾಡಿ. ಹೀಗೆ ಬಿಡುಗಡೆ ಮಾಡಿದಾಗ ನಿಮ್ಮ ಭಾವನೆ ಅನ್ನೋದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಹಾಗೂ ಈ ವಿಶ್ವಕ್ಕೆ ಸೇರುತ್ತದೆ.
ಹೀಗೆ ನೀವು ರಾತ್ರಿ ಮಲಗುವ ಮೊದಲು ಯಾಕೆ ಮಾಡಬೇಕು ಅಂದರೆ ರಾತ್ರಿ ಸಮಯದಲ್ಲಿ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ತುಂಬ ಬೇಗನೆ ನಿಮ್ಮ ಭಾವನೆಗಳನ್ನು ಹಾಗೂ ಆಲೋಚನೆಗಳನ್ನು ರಿಸೀವ್ ಮಾಡಿಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ಈ ವಿಧಾನವಾಗಿ ಪ್ರಯತ್ನಿಸಿ ನಿಮ್ಮ ಆಲೋಚನೆಗಳನ್ನು ನಿಜ ಮಾಡ್ಕೋತೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಸ್ನೇಹಿತರೆ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನಾನು ಈ ರೀತಿ ಅಫರ್ಮೇಷನ್ಸ್ನ ಬರೀತಿದ್ದೇನೆ, ನನ್ನ ಕೋರಿಕೆ ನೆರವೇರುತ್ತಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನನ್ನ ಉತ್ತರ ಏನಂದರೆ, ಕೇವಲ ಅಫರ್ಮೇಷನ್ಸ್ನ ಬರೆಯೋದ್ರಿಂದ ನಿಮ್ಮ ಕೋರಿಕೆ ಅನ್ನೋದು ನೆರವೇರೋದಿಲ್ಲ. ಆವಾಗಲೇ ಹೇಳಿರುವ ಹಾಗೆ ನಿಮ್ಮ ಆಲೋಚನೆಯ ಜೊತೆಗೆ ನಿಮ್ಮ ಆನಂದದ ಭಾವನೆ ಜೊತೆಗೂಡಿದಾಗ ಮಾತ್ರ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತದೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹಾಗೂ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಏನಾದರೂ ಪ್ರಶ್ನೆಗಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.